ಇಂದಿನ ಪ್ರಶ್ನೆಗಳು. ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದು? ಮೆದುಳು, ಚರ್ಮ, ಹೃದಯ, ಕಿಡ್ನಿ. ಸರಿಯಾದ ಉತ್ತರ ಚರ್ಮ. ಮಾನವ ದೇಹದ ಅತಿ ದೊಡ್ಡ ಅಂಗವೆಂದರೆ ಚರ್ಮ. ಇದು ಇಡೀ ದೇಹವನ್ನು ಆವರಿಸುತ್ತದೆ ಮತ್ತು ದೇಹದ ತೂಕದ ಸುಮಾರು 15% ಇದೆ. ಯಾವ ಹಕ್ಕಿಯು ಹಿಂದಕ್ಕೆ ಹಾರಬಲ್ಲದು? ಗಿಳಿ, ರಣಹದ್ದು, ಹಮ್ಮಿಂಗ್ ಬರ್ಡ್, ಪಾರಿವಾಳ. ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್. ಇದು ವಿಶಿಷ್ಟವಾದ ಆವರ್ತಕ ಪಟ್ಟಿ ಮತ್ತು ರೆಕ್ಕೆ ವಿನ್ಯಾಸವನ್ನು ಹೊಂದಿದ್ದು 8 ಆಕಾರದ ಮಾದರಿಯಲ್ಲಿ ತಮ್ಮ ರೆಕ್ಕೆಗಳನ್ನು ಬಡಿಯಲು ಅನುವು ಮಾಡಿಕೊಡುತ್ತದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕವನವನ್ನು ಬರೆದವರು ಯಾರು? ಆಲೂರು ವೆಂಕಟರಾವ್, ಕುವೆಂಪು, ಹುಯಿಲುಗೋಳ್ ನಾರಾಯಣ ರಾಯರು, ಡಾಕ್ಟರ್ ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಹುಯಿಲುಗೋಳ್ ನಾರಾಯಣ ರಾಯರು. ಇವರು ಕನ್ನಡದಲ್ಲಿ ಶಾಸ್ತ್ರೀಯ ಸಂಗೀತಕಾರರು. ಹಾಡಬಲ್ಲ ಅತ್ಯುತ್ತಮ ಭಕ್ತಿಗೀತೆಗಳನ್ನು ಕೂಡ ರಚಿಸಿದ್ದಾರೆ. ಅಲ್ಲದೆ ಅವುಗಳಿಗೆ ರಾಗ ಸಂಯೋಜನೆಯನ್ನು ಕೂಡ ಮಾಡಿದ್ದಾರೆ. ಯಾವ ದಿನವನ್ನು ಯುದ್ಧ ಪೀಡಿತ ಅನಾಥರ ವಿಶ್ವ ದಿನ ಎಂದು ಆಚರಿಸಲಾಗುತ್ತದೆ? ಜನವರಿ 5, ಜನವರಿ 7, ಜನವರಿ 6, ಜನವರಿ 8. ಸರಿಯಾದ ಉತ್ತರ ಜನವರಿ 6. ವಿಶ್ವ ಯುದ್ಧ ಪೀಡಿತ ಅನಾಥರ ದಿನವನ್ನು ಪ್ರತಿ ವರ್ಷ ಜನವರಿ 6ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಫ್ರೆಂಚ್ ಸಂಸ್ಥೆ ಈ ದಿನವನ್ನು ಪ್ರಸ್ತಾಪಿಸಿ ಆಚರಿಸಲು ಪ್ರಾರಂಭಿಸಿತು. ಶಂಕರಾಚಾರ್ಯರು ಜನಿಸಿದ ಸ್ಥಳ ಯಾವುದು? ಪೆರಂಬದೂರು, ತಂಜಾವೂರು, ಕಾಲಡಿ, ಪಾಜಕ. ಸರಿಯಾದ ಉತ್ತರ ಕಾಲಡಿ. ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿರುವ ಕಾಲಡಿ ಭಾರತೀಯ ಇತಿಹಾಸದ ಶ್ರೇಷ್ಠ ತತ್ವಜ್ಞಾನಿಗಳು ಮತ್ತು ದೇವತಾ ಶಾಸ್ತ್ರಜ್ಞರಲ್ಲಿ ಒಬ್ಬರಾದ ಆದಿಶಂಕರಾಚಾರ್ಯರ ಜನ್ಮಸ್ಥಳವಾಗಿದೆ. ಯಾವ ಸಂತತಿ ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸಿತು? ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಶಾತವಾಹನರು. ಸರಿಯಾದ ಉತ್ತರ ಶಾತವಾಹನರು. ಶಾತವಾಹನರು ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸಿದರು. ಶಾಲಿವಾಹನ ಶಕೆಯನ್ನು ಗೌತಮಿಪುತ್ರ ಶಾತಕರ್ಣಿ ಕ್ರಿಸ್ತಶಕ 78ರಲ್ಲಿ ಪ್ರಾರಂಭಿಸಿದರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಗುರುತಿಸಲಾಗಿದೆ? ಪುರಂದರದಾಸರು, ಮಧ್ವಾಚಾರ್ಯರು, ಬಸವೇಶ್ವರರು, ಕನಕದಾಸರು. ಸರಿಯಾದ ಉತ್ತರ ಬಸವೇಶ್ವರರು. ಬಸವೇಶ್ವರರ ಸುಧಾರಣೆಗಳು ಮತ್ತು 16ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ಪ್ರಾರಂಭಿಸಿದ ಸುಧಾರಣೆಗಳ ನಡುವಿನ ಹೋಲಿಕೆಗಳಿಂದಾಗಿ ಈ ಹೋಲಿಕೆ ಮಾಡಲಾಗಿದೆ. ಕಾಲೇಜಿನಲ್ಲಿ ನಡೆದ ಸೆಮಿನಾರ್ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಯಿತು. ಇಲ್ಲಿ ಸೆಮಿನಾರ್ ಪದದ ಕನ್ನಡ ಪದ ಏನಾಗುತ್ತದೆ? ತರಬೇತಿ ಶಿಬಿರ, ವಿಶೇಷ ಪರೀಕ್ಷೆ, ವಿಚಾರ ಸಂಕಿರಣ, ವಾರ್ಷಿಕ ಗೋಷ್ಠಿ. ಸರಿಯಾದ ಉತ್ತರ ವಿಚಾರ ಸಂಕಿರಣ. ಸೆಮಿನಾರ್ ಪದದ ಕನ್ನಡ ಪದ ವಿಚಾರ ಸಂಕಿರಣ ಆಗಿರುತ್ತದೆ. ಸಿಂಧೂ ಕಣಿವೆ ನಾಗರಿಕತೆಯನ್ನು ಯಾವ ಯುಗದ ಅಡಿಯಲ್ಲಿ ಸೇರಿಸಬಹುದು? ಕಂಚಿನ ಯುಗ, ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಸರಿಯಾದ ಉತ್ತರ ಕಂಚಿನ ಯುಗ. ಸಿಂಧೂ ಕಣಿವೆ ನಾಗರಿಕತೆಯನ್ನು ಕಂಚಿನ ಯುಗದ ಸಂಸ್ಕೃತಿಯ ಅಡಿಯಲ್ಲಿ ಸೇರಿಸಬಹುದಾಗಿದೆ. ಕಾರಣ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಜನರಿಗೆ ತಾಮ್ರ,
ಚಿನ್ನ, ಬೆಳ್ಳಿ ಈ ಎಲ್ಲ ಲೋಹಗಳ ಬಗ್ಗೆ ಪರಿಚಯವಿತ್ತು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಗುರುತಿಸಲ್ಪಡುವ ವ್ಯಕ್ತಿ ಯಾರು? ವರ್ಗೀಸ್ ಕುರಿಯನ್, ಎಂ.ಎಸ್. ಸ್ವಾಮಿನಾಥನ್, ಸುಂದರ್ಲಾಲ್ ಬಹುಗುನ್, ಮೇಧಾ ಪಾಟ್ಕರ್. ಸರಿಯಾದ ಉತ್ತರ ಎಂ.ಎಸ್. ಸ್ವಾಮಿನಾಥನ್. ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಪರಿಕಲ್ಪನೆಗೆ ಹಸಿರು ಕ್ರಾಂತಿ ಎನ್ನುವರು. ಭಾರತದಲ್ಲಿ ಹಸಿರು ಕ್ರಾಂತಿ ಆಹಾರ ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ.